ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರ್ತಕ್ಕಂತಹ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂತಕ್ಕಂತಹ ಒಂದು ಸಾನೆಟ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮನುಷ್ಯನು ಯಾವ ರೀತಿ ಪ್ರಕೃತಿಯಿಂದ ದೂರ ಆಗ್ತಾ ಇದ್ದಾನೆ ಮತ್ತು ಈ ಒಂದು ಕೈಗಾರಿಕಾ ಕ್ರಾಂತಿಯಿಂದಾಗಿ ಪ್ರಕೃತಿಯ ಒಡನಾಟವನ್ನು ಬಿಟ್ಟು ಕೇವಲ ದುಡ್ಡಿನ ಹಿಂದೆ ಯಾವ ರೀತಿ ಹೋಗ್ತಾ ಇದ್ದಾನೆ. ಇದರಿಂದ ಆ ಒಂದು ಪ್ರಕೃತಿ ಮಾತೆಯ ಜೊತೆಗಿನ ಅವನ ಒಂದು ಒಡನಾಟ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದನ್ನು ತುಂಬ ನೋವಿನಿಂದಾನೇ ಪೋಯೆಟ್ ಈ ಒಂದು ಪೋಯಮಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಇಂತಹ ಒಂದು ಬ್ಯೂಟಿಫುಲ್ ಪೋಯಮನ್ನು ಈಗ ನಾವು ಅದರ ಒಂದು ಸಮರಿಯನ್ನು ಮತ್ತು ಒಂದು ಮೆಸೇಜನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಈ ಒಂದು ಪೋಯಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ದಿಸ್ ಸಾನೆಟ್ ಈಸ್ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್ ಇನ್ 1802. 1802ರಲ್ಲಿ ಈ ಒಂದು ಪೋಯಮನ್ನು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿದ್ದಾರೆ ಮತ್ತು ಇದೊಂದು ಸಾನೆಟ್ ಆಗಿದೆ. ಸಾನೆಟ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪೋಯಮ್ ಆಗಿರುತ್ತೆ. ದಿಸ್ ಸಾನೆಟ್ ಈಸ್ ಎ ಪೆಟ್ರಾರ್ಕಿಯನ್ ಸಾನೆಟ್. ಇದೊಂದು ಪೆಟ್ರಾರ್ಕಿಯನ್ ಸಾನೆಟ್ ಅಂತೇಳಿ ನಾವು ಕರಿತಾ ಇದ್ದೇವೆ. ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತೇಳಿ ಕೂಡ ಇನ್ನೊಂದು ಪ್ರಕಾರ ಇರುತ್ತೆ. ಬಟ್ ಇಲ್ಲಿ ನಾವು ಈ ಒಂದು ಪ್ರೆಸೆಂಟ್ ಪೋಯಮ್ ಏನು ಡಿಸ್ಕಷನ್ ಮಾಡ್ತಾ ಇದ್ದೇವೋ ಇದು ಪೆಟ್ರಾರ್ಕಿಯನ್ ಸಾನೆಟ್ ಆಗಿದೆ. Petrarchan sonnets are divided into octave and sestet. ಆಕ್ಟೇವ್ ಅಂದರೆ ಸುಮಾರು 8 ಸಾಲುಗಳು ಮತ್ತು ಸೆಸ್ಟೆಟ್ ಅಂದರೆ ಸುಮಾರು 6 ಸಾಲುಗಳು. ಅಂದರೆ ಒಟ್ಟಿನಲ್ಲಿ 14 ಸಾಲುಗಳನ್ನು ಒಂದು ಪೋಯಮಲ್ಲಿ ನೋಡ್ತೇವೆ. ದ ಪೋಯೆಟ್ ಕ್ರಿಟಿಸೈಸಸ್ ದ ಮಾಡರ್ನ್ ಇಂಡಸ್ಟ್ರಿಯಲೈಸ್ಡ್ ಸೊಸೈಟಿ ಇನ್ ದ ಪೋಯಮ್. ಈ ಒಂದು ಪೋಯಮ್ನ ಮೇನ್ ಥೀಮ್ ಏನಪ್ಪ ಅಂದರೆ ಪ್ರೆಸೆಂಟ್ ಒಂದು ಮಾಡರ್ನೈಸೇಷನ್ ಏನಿದೆನೋ ಇದರಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಥವಾ ಕೈಗಾರೀಕರಣ ಅಂತ ನಾವು ಕರಿತಾ ಇದ್ದೇವೆ. ಸೊ ಈ ಕೈಗಾರೀಕರಣದಿಂದ ನಮ್ಮ ಸಮಾಜದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಮತ್ತು ಪ್ರಕೃತಿಯಿಂದ ನಾವೆಲ್ಲ ಹೇಗೆ ದೂರ ಆಗ್ತಾ ಇದ್ದೇವೆ ಅಂತಕ್ಕಂತಹ ಥೀಮನ್ನು ತೆಗೆದುಕೊಂಡು ಪೋಯೆಟ್ ಅವರು ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಅನ್ನು ಕ್ರಿಟಿಸೈಸ್ ಅಥವಾ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ದ ಪೋಯಮ್ ಎಕ್ಸ್ಪ್ಲೋರ್ಸ್ ಹೌ ಮಾಡರ್ನಿಟಿ ಹ್ಯಾಸ್ ಡಿಸ್ಟ್ರಾಯ್ಡ್ ಪೀಪಲ್ಸ್ ಕನೆಕ್ಷನ್ ಟು ನೇಚರ್. ಈ ಒಂದು ಪೋಯಮ್ ಮೂಲಕ ಮನುಷ್ಯನು ಯಾವ ರೀತಿ ಪರಿಸರದಿಂದ ದೂರ ಆಗ್ತಾ ಇದ್ದಾನೆ ಅಥವಾ ಮಾಡರ್ನಿಟಿ ಹ್ಯಾಸ್ ಡಿಸ್ಟ್ರಾಯ್ಡ್ ಅಂದರೆ ಈ ಮಾಡರ್ನೈಸೇಷನ್ ಇಂದಾಗಿ ನಾಶ ಆಗ್ತಾ ಇದೆ. ಏನು ನಾಶ ಆಗ್ತಾ ಇದೆ ಅಂದರೆ ಪೀಪಲ್ಸ್ ಕನೆಕ್ಷನ್ ಟು ನೇಚರ್, ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ ಏನೇಂತೋ ಇದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಹಾಳಾಗ್ತಾ ಇದೆ, ನಾಶ ಆಗಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಪೋಯೆಟ್ ಈ ಒಂದು ಪೋಯಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಈಗ ಮೀನಿಂಗ್ ಆಫ್ ದ ಪೋಯಮ್ ಟೈಟಲ್ ಅನ್ನು ನೋಡಿ. ಈ ಟೈಟಲ್ ಅನ್ನ ಪೋಯೆಟ್ ಯಾಕೆ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂತೇಳಿ ಟೈಟಲ್ ಕೊಟ್ಟಿದ್ದಾರೆ ಅನ್ಲಿಕ್ಕೆ ನಾವು ಮೀನಿಂಗ್ ಅನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಇಟ್ ಮೀನ್ಸ್ ದ್ಯಾಟ್ ವಿ ಹ್ಯಾವ್ ಡೆವಲಪ್ಡ್ ಟೂ ಮಚ್ ಲವ್ ಫಾರ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ನಾವು ಅಂದರೆ ಮನುಷ್ಯರಾಗಿರ್ತಕ್ಕಂಥವರು ಮಟೀರಿಯಲಿಸ್ಟಿಕ್ ಅಂದರೆ ಏನು ನಮ್ಮ ಸುತ್ತಮುತ್ತ ವಸ್ತುಗಳಿದಾವೋ ಆ ವಸ್ತುಗಳ ಕಡೆ ನಮ್ಮ ಒಂದು ಬಾಂಧವ್ಯವನ್ನು ಅಂಟಿಸ್ಕೊಂಡು ಬಿಟ್ಟಿದ್ದೇವೆ. ಅವುಗಳು ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಈಗ ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು ಮತ್ತು ಅನೇಕ ವಸ್ತುಗಳೇನಿದ್ದಾವೋ ಅವೆಲ್ಲವಕ್ಕೂ ಕೂಡ ತುಂಬಾ ಅಟ್ಯಾಚ್ ಆಗಿದ್ದಾವೆ. ಅವನ್ನು ಬಿಟ್ಟು ಇರದೇ ಇರತಕ್ಕಂತಹ ಪರಿಸ್ಥಿತಿ ಕೂಡ ನಮಗೆ ಇಲ್ಲ. ಸೊ ಈ ರೀತಿ ನಮ್ಮನ್ನು ನಾವು ಈ ಒಂದು ಮಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇವೆ. ಸೊ ಇದನ್ನೇ ಪೋಯೆಟ್ ತೆಗೆದುಕೊಂಡು ಈ ಒಂದು ಟೈಟಲನ್ನು ಇಟ್ಟಿದ್ದಾರೆ. ದ ಪೋಯೆಟ್ ಸೆಡ್ ದ್ಯಾಟ್ ಹ್ಯೂಮನ್ಸ್ ಹ್ಯಾವ್ ನೋ ಟೈಮ್ ಟು ಲವ್ ಆ್ಯಂಡ್ ಅಪ್ರಿಷಿಯೇಟ್ ದ ಬ್ಯೂಟಿ ಆಫ್ ನೇಚರ್ ಆ್ಯಂಡ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ಇನ್ ನೇಚರ್. ಮನುಷ್ಯರು ನಾವು ಏನು ಮಾಡ್ತಾ ಇದ್ದೇವೆ, ನೋ ಟೈಮ್ ಟು ಲವ್ ಆ್ಯಂಡ್ ಅಪ್ರಿಷಿಯೇಟ್ ದ ಬ್ಯೂಟಿ ಆಫ್ ನೇಚರ್. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಪ್ರಕೃತಿ ಮಾತೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಆದರೆ ಅದನ್ನು ನಾವು ವ್ಯವಧಾನದಿಂದ ನೋಡಿ ಅದನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದಾಗಲಿ ಮತ್ತು ಅದನ್ನು ಅಪ್ರಿಷಿಯೇಟ್ ಮಾಡತಕ್ಕಂಥದ್ದಾಗಲಿ ಅಂದರೆ ಹೊಗಳ್ತಕ್ಕಂಥದ್ದು ಇದಕ್ಕೆ ನಮ್ಮ ಬಳಿ ಸಮಯವೇ ಇಲ್ಲ. ಈ ಒಂದು ಪ್ರಕೃತಿಯ ಸೌಂದರ್ಯದ ಆನಂದವನ್ನು ನಾವ್ಯಾರೂ ಕೂಡ ಪಡಿತಾ ಇಲ್ಲ. ಆ್ಯಂಡ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ಇನ್ ನೇಚರ್. ಒಂದು ಕ್ವಾಲಿಟಿ ಟೈಮನ್ನು ಅಂದರೆ ಅತ್ಯುಪಯುಕ್ತವಾಗಿರ್ತಕ್ಕಂತಹ ಸಮಯವನ್ನು ನಾವು ಈ ಪ್ರಕೃತಿಯ ಜೊತೆ ಕಳೀತಾ ಇಲ್ಲ ಅಂಥೇಳಿ ಪೋಯೆಟ್ ತುಂಬ ನೋವಿನಿಂದನೇ ಹೇಳ್ತಾ ಇದ್ದಾರೆ. ಇಲ್ಲಿಂದ ಲೈನನ್ನು ನೋಡ್ಬೋದು. ಈ ಪೋಯಮಿಂದ ತೆಗೆದುಕೊಂಡಿರ್ತಕ್ಕಂಥದ್ದು, ಗೆಟ್ಟಿಂಗ್ ಆ್ಯಂಡ್ ಸ್ಪೆಂಡಿಂಗ್ ವಿ ಲೇ ವೇಸ್ಟ್ ಅವರ್ ಪವರ್ಸ್. ಅಂದರೆ ಈ ಒಂದು ಪ್ರಕೃತಿಯಲ್ಲಿ
ನಾವು ಏನಾದರೂ ಸಮಯವನ್ನು ಕಳೆದ್ರೆ ವೇಸ್ಟ್ ಅವರ್ ಪವರ್ಸ್, ನಮ್ಮ ಒಂದು ಸಮಯ ವ್ಯರ್ಥ ಆದಂತೆ ಅಂತೇಳಿ ನಾವು ಅನ್ಕೊಳ್ತಾ ಇದ್ದೇವೆ. ಅದರ ಬದಲಾಗಿ ನಾವೇನು ಮಾಡ್ತಾ ಇದ್ದೇವೆ, ಗೆಟಿಂಗ್ ಆ್ಯಂಡ್ ಸ್ಪೆಂಡಿಂಗ್, ನಮ್ಮ ಸಮಯವನ್ನು ಎಲ್ಲಿ ನಾವು ಕಳೀತಾ ಇದ್ದೇವೆ ಅಂದರೆ ದುಡ್ಡನ್ನು ಅರ್ನ್ ಮಾಡೋದ್ರಲ್ಲಿ ಕಳೀತಾ ಇದ್ದೇವೆ, ಬಟ್ ಪ್ರಕೃತಿಯ ಜೊತೆ ಸಮಯವನ್ನು ಕಳೀತಾ ಇಲ್ಲ ಅಂತಕ್ಕಂಥದ್ದನ್ನು ಈ ಸಾಲಿನ ಮೂಲಕ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, men in this century thinks spending time in nature is just a waste of their time and they can spend that time earning money to fulfill their materialistic needs. ಎಸ್, ಈಗ ತಾನೇ ಡಿಸ್ಕಷನ್ ಮಾಡಿದಾಗೆ ಈ ಒಂದು ಶತಮಾನದ, ಸೆಂಚುರಿ ಅಂದರೆ ಶತಮಾನ ಅಂತೇಳಿ, ಈ ಶತಮಾನದ ಜನಗಳು ಸ್ಪೆಂಡಿಂಗ್ ವ್ಯರ್ಥ ಮಾಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ ಯಾವುದನ್ನು, ಸಮಯವನ್ನು. ಇನ್ ನೇಚರ್ ಇಸ್ ಜಸ್ಟ್ ಎ ವೇಸ್ಟ್ ಆಫ್ ದಿರ್ ಟೈಮ್. ಎಸ್ ನೋಡಿ, ಆ ರೀತಿ ನಾವು ಟೈಮನ್ನು ನೇಚರ್ ಜೊತೆ ಕಳೆದ್ರೆ ವೇಸ್ಟ್ ಆಫ್ ಟೈಮ್ ಅಂತೇಳಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ದೇ ಕ್ಯಾನ್ ಸ್ಪೆಂಡ್ ದ ಟೈಮ್, ಅದೇ ಸಮಯವನ್ನು ನಾವು ಯಾವುದಕ್ಕೆ ಕಳಿಬಹುದು, ಅರ್ನಿಂಗ್ ಮನಿ, ದುಡ್ಡನ್ನು ಗಳಿಸ್ಲಿಕ್ಕೆ ಕಳಿಬಹುದು ಅಂತೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮೆಟೀರಿಯಲಿಸ್ಟಿಕ್ ನೀಡ್ಸ್ ಅಂದರೆ ಈ ಒಂದು ಅವಶ್ಯಕತೆಗಳ ಕಡೆ ತಮ್ಮ ಸಮಯವನ್ನು ಕೊಡ್ತಾ ಇದ್ದಾರೆ. ಬಿಟ್ಟರೆ ಪ್ರಕೃತಿಯನ್ನು ಆರಾಧಿಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು, ವ್ಯವಧಾನವನ್ನು ಯಾರು ಕೂಡ ಹೊಂದಿಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, ವಿ ಆರ್ ಕಾನ್ಸ್ಟಂಟ್ಲಿ ಬ್ಯುಸಿ ವಿತ್ ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಮನಿ. ವಿ ಡು ನಾಟ್ ಹ್ಯಾವ್ ಎ ಕನೆಕ್ಷನ್ ವಿತ್ ನೇಚರ್. ಎಸ್, ನಾವು ಯಾರೂ ಕೂಡ ಪ್ರಕೃತಿ ಜೊತೆ ಸಮಯವನ್ನು ಕಳೀಲಿಕ್ಕೆ ಮತ್ತು ಪ್ರಕೃತಿಯ ಜೊತೆ ಕನೆಕ್ಷನ್ ಅಂದರೆ ಒಂದು ಸಂಬಂಧವನ್ನು, ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಹಿ ಈಸ್ ಇಂಪ್ಲಾಯಿಂಗ್ ದ್ಯಾಟ್ ಗಾಡ್ ಮೇಡ್ ನೇಚರ್ ಫಾರ್ ಆಲ್ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್. ವಿ ಆರ್ ಪಾರ್ಟ್ ಆಫ್ ನೇಚರ್ ಆ್ಯಂಡ್ ನೇಚರ್ ಈಸ್ ಪಾರ್ಟ್ ಆಫ್ ಅಸ್. ಎಸ್, ಈ ಪ್ರಕೃತಿಯನ್ನು ಬಿಟ್ಟು ಈ ಭೂಮಿ ಮೇಲೆ ವಾಸಿಸ್ತಕ್ಕಂತಹ ಯಾವುದೇ ವ್ಯಕ್ತಿ, ವಸ್ತು ಅಥವಾ ಪ್ರಾಣಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ಇಲ್ಲಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಹಾಗಾಗಿನೇ ಮನುಷ್ಯನನ್ನು ಸಹ ಈ ಒಂದು ಪ್ರಕೃತಿಯ ಒಡನಾಡಿಯಾಗಿ ದೇವರು, ಗಾಡ್ ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ನಾವು ಪ್ರಕೃತಿಯನ್ನು ಬಿಟ್ಟು ಬದುಕಬಾರದು ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂತಹ 2 ಲೈನ್ಸ್ಗಳನ್ನು ನೋಡಿ. ಲಿಟಲ್ ವಿ ಸಿ ಇನ್ ನೇಚರ್ ದಟ್ ಈಸ್ ಅವರ್ಸ್. ಎಸ್, ಪ್ರಕೃತಿಯಲ್ಲಿ ಏನು ವಸ್ತುಗಳಿದ್ದಾವೋ, ಪ್ರಕೃತಿಯ ಸೌಂದರ್ಯ ಏನಿದನೋ ಇದನ್ನು ನೋಡಲಿಕ್ಕೆ ನಾವು ಟೈಮನ್ನು ಕೊಡ್ತಾ ಇದ್ದಲ್ಲ. ದಟ್ ಈಸ್ ಅವರ್ಸ್ ಅಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಮ್ಮದೇ. ಆದರೆ ಲಿಟಲ್ ವಿ ಸಿ, ನಾವು ಅದನ್ನು ನೋಡ್ತಾನೇ ಇಲ್ಲ, ಕೇವಲ ಕಡಿಮೆ ಅಂದರೆ ಸ್ವಲ್ಪ ಅದನ್ನು ನೋಡ್ತಾ ಇದ್ದೇವೆ, ಬಿಟ್ಟರೆ ಅಲ್ಲಿರ್ತಕ್ಕಂಥ ಸಂಪೂರ್ಣ ಪ್ರಕೃತಿಯನ್ನು ನಾವು ನೋಡ್ತಾ ಇಲ್ಲ. ವಿ ಹ್ಯಾವ್ ಗಿವನ್ ಅವರ್ ಹಾರ್ಟ್ಸ್ ಅವೇ ಎ ಸಾಲಿಡ್ ಬೂನ್. ಎಸ್, ನಮ್ಮ ಎಲ್ಲ ಹೃದಯವನ್ನು ನಾವು ಬೇರೆ ಕಡೆ ಕೊಟ್ಬಿಟ್ಟಿದ್ದೇವೆ. ಅಂದರೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಕಾನ್ಸಂಟ್ರೇಷನ್ ಬೇರೆ ಕಡೆನೇ ಇದೆ. ಅದು ಯಾವುದರ ಕಡೆ ಅಂದರೆ ಸಾಲಿಡ್ ಬೂನ್. ಎಸ್, ಈ ಒಂದು ಸಾಲಿಡ್ ಬೂನ್ ಅಂದರೆ ಏನು ಅಂತಕ್ಕಂಥದ್ದನ್ನು ಮುಂದೆ ನಾವು ನೋಡ್ತೇವೆ. ಅವರ್ ಹಾರ್ಟ್ಸ್ ವರ್ ಗಿವನ್ ಟು ಮೆಟೀರಿಯಲ್ ಥಿಂಗ್ಸ್, ದಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಲವ್ ದೆಮ್. ವಿ ಲೂಸ್ ಟೈಮ್ ಆ್ಯಂಡ್ ಎನರ್ಜಿ ಬಿಕಾಸ್ ಆಫ್ ಅವರ್ ಲವ್ ಫಾರ್ ಮೆಟೀರಿಯಲ್ ಪೊಸಿಷನ್ಸ್. ಎಸ್, ಅವರ್ ಹಾರ್ಟ್ಸ್, ನಮ್ಮ ಹೃದಯವನ್ನು, ಅಂದರೆ ನಾವು ಇಲ್ಲಿ ಸಂಪೂರ್ಣ ಗಮನ ಅಂತೇಳಿ ಅರ್ಥ ಮಾಡ್ಕೋಬೇಕು. ನಮ್ಮ ಸಂಪೂರ್ಣ ಗಮನ ಎಲ್ಲಿದೆ ಅಂದರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಕಡೆ, ಈ ಒಂದು ವಸ್ತುಗಳ ಕಡೆ ಇದೆ, ಭೌತಿಕ ವಸ್ತುಗಳ ಕಡೆ ನಮ್ಮ ಗಮನ ಇದೆ. ಅದನ್ನೇ ಪೋಯೆಟ್ ಇಲ್ಲಿ ಸಾಲಿಡ್ ಬೂನ್ ಅಂದರೆ ವರ ಅಂಥೇಳಿ, ಮತ್ತು ಸಾಲಿಡ್ ಅಂದರೆ ಒಂದು ಕೆಟ್ಟದಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮೀನಿಂಗಲ್ಲಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ವಿ ಲೂಸ್ ಟೈಮ್ ಆ್ಯಂಡ್ ಎನರ್ಜಿ, ನಮ್ಮ ಶಕ್ತಿಯನ್ನು ಮತ್ತು ನಮ್ಮ ಸಮಯವನ್ನೆಲ್ಲವನ್ನು ಕೂಡ ನಾವು ಯಾವುದರ ಕಡೆ ಕಳೀತಾ ಇದ್ದೇವೆ, ಯಾವುದಕ್ಕೆ ನಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದೀವಿ ಅಂದರೆ ಮಟೀರಿಯಲ್ ಪೊಸಿಷನ್ಸ್ ಕಡೆ. ಎ ಸಾಲಿಡ್ ಬ್ಲೆಸ್ಸಿಂಗ್. ಎಸ್ ನೋಡಿ, ಸಾಲಿಡ್ ಬೂನ್ ಅಂದರೆ ಎ ಸಾಲಿಡ್ ಬ್ಲೆಸ್ಸಿಂಗ್ ಅಂತೇಳಿ. ಈಸ್ ಹೌ ದ ಪೋಯೆಟ್ ಡಿಸ್ಕ್ರೈಬ್ಸ್ ಮೆಟೀರಿಯಲ್ ವೆಲ್ತ್. ಸಾಲಿಡ್ ಈಸ್ ಆನ್ ಅಗ್ಲಿ ವರ್ಡ್ ದಟ್ ರಿಪ್ರೆಸೆಂಟ್ಸ್ ಇಮ್ಮೋರಲ್ ಆ್ಯಂಡ್ ಗ್ರೀಡ್. ಸಾಲಿಡ್ ಅಂದರೆ ಒಂದು ಇಮ್ಮೋರಲ್ ಆಗಿರ್ತಕ್ಕಂಥದ್ದು ಮತ್ತು ಅತಿ ಆಸೆಯನ್ನು ಹೊಂದಿರತಕ್ಕಂಥದ್ದು ಅನ್ನೋ ಮೀನಿಂಗಲ್ಲಿ ಪೋಯೆಟ್ ಇಲ್ಲಿ ಬಳಸ್ತಾ ಇದ್ದಾರೆ. ದ ವರ್ಡ್ ಬೂನ್ ಅಂದರೆ ಸಮಥಿಂಗ್ ದಟ್ ಈಸ್ ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದ ಅಂಥೇಳಿ ನಾವು ಹೇಳ್ಬೋದು. ಅಂದರೆ ದುರಾಸೆ ಮತ್ತು ಇಮ್ಮೊರಾಲಿಟಿ ಏನಿದಾವೋ ಇವುಗಳಿಂದ ನಮಗೆ ಈ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಸಿಕ್ಕಿದೆ. ಸೊ ಅದನ್ನು ನಾವು ಆರಾಧಿಸ್ತಾ ಇದ್ದೇವೆ, ನಿಜವಾಗಿರ್ತಕ್ಕಂತಹ ಪ್ರಕೃತಿಯನ್ನು ಆರಾಧಿಸ್ತಾ ಇಲ್ಲ. ನಮ್ಮ ಸಂಪೂರ್ಣ ಗಮನ ಇಂತಹ ಕೆಟ್ಟದಾಗಿರ್ತಕ್ಕಂಥದ್ದನ್ನು ಆರಾಧನೆ ಮಾಡೋದ್ರಲ್ಲಿ ತೊಡಗಿದ್ದೇವೆ ನಾವು ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ ದಿಸ್ ಪೋಯಮ್ ಸಾಲಿಡ್ ಬೂನ್ ಮೀನ್ಸ್ ದ ಮೆಟೀರಿಯಲಿಸ್ಟಿಕ್ ಪ್ರೋಗ್ರೆಸ್ ಆಫ್ ಅ ಸೊಸೈಟಿ. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ಮೆಟೀರಿಯಲಿಸ್ಟಿಕ್ ಅಥವಾ ಭೌತಿಕವಾಗಿರ್ತಕ್ಕಂತಹ ಒಂದು ಪ್ರೋಗ್ರೆಸ್, ಅಚೀವ್ಮೆಂಟ್ಸ್ ಏನಿದಾವೋ ಇದರ ಕಡೆ ನಮ್ಮ ಗಮನ ಇದೆ. ವರ್ಡ್ಸ್ ವರ್ತ್ ಥಿಂಕ್ಸ್ ದ್ಯಾಟ್ ವಿ ಹ್ಯೂಮನ್ಸ್ ಆರ್ ಬೀಯಿಂಗ್ ಅಬ್ಸೆಸ್ಡ್ ವಿತ್ ಅವರ್ ಮೆಟೀರಿಯಲಿಸ್ಟಿಕ್ ನೀಡ್ಸ್ ಆ್ಯಂಡ್ ಆರ್ ನಾಟ್ ಡಿವೋಟಿಂಗ್ ಟೈಮ್ ಟು ಸ್ಪೆಂಡ್ ವಿತ್ ನೇಚರ್. ನಾವು ಸಂಪೂರ್ಣವಾಗಿ ಈ ಒಂದು ಭೌತಿಕ ವಸ್ತುಗಳಲ್ಲಿ ಕಳೆದು ಹೋಗ್ಬಿಟ್ಟಿದ್ದೇವೆ. ಪ್ರಕೃತಿಯ ಕಡೆ ಅದೇ ಸಮಯವನ್ನು ಕೊಡಬೇಕಾಗಿತ್ತು, ಬಟ್ ನಾವು
ಪ್ರಕೃತಿಯನ್ನು ಆರಾಧಿಸ್ತಾ ಇಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲುಗಳನ್ನು ನೋಡಿ. ದಿಸ್ ಸಿ ದಟ್ ಬೇರ್ಸ್ ಹರ್ ಬಾಸಮ್ ಟು ದ ಮೂನ್. ಎಸ್ ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ದಿಸ್ ಸಿ ಅಂದರೆ ಸಮುದ್ರ ಏನು ಸ್ಪ್ರೆಡ್ ಆಗಿದ್ದು ನಾವು ಭೂಮಿ ಮೇಲೆ, ದಟ್ ಬೇರ್ಸ್ ಇದೇ ಅಡ್ಡಿ ನಿಂತಿದೆ ಅದು, ಹರ್ ಬಾಸಮ್ ಟು ದ ಮೂನ್. ಯಾವುದಕ್ಕೆ ಅಂದರೆ ಚಂದ್ರನಿಗೆ. ಅಂದರೆ ಆ ಚಂದ್ರನ ಕಿರಣಗಳು ಅತ್ಯಂತ ಸುಂದರವಾಗಿ ಸಮುದ್ರದ ಮೇಲೆ ಬಿದ್ದಾಗ ಪಳಪಳ ಹೊಳಿತಾ ಇರ್ತದೆ, ಚಂದ್ರನು ಕೂಡ ಸುಂದರವಾಗಿ ಕಾಣ್ತಾನೆ. ಈ ರೀತಿ ಈ ಸಮುದ್ರ ಮತ್ತು ಚಂದ್ರ ಅಂದರೆ ಪ್ರಕೃತಿಯ ಎರಡು ಅಂಶಗಳೇನಿದ್ದವು ನಿಜವಾಗಿರ್ತಕ್ಕಂತಹ ಬ್ಯೂಟಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ದ ವಿಂಡ್ಸ್ ದಟ್ ವಿಲ್ ಬಿ ಹೌಲಿಂಗ್ ಎಟ್ ಆಲ್ ಅವರ್ಸ್. ಎಸ್ ನೋಡಿ, ದಿನಪೂರ್ತಿ ಈ ಒಂದು ವಿಂಡ್ ಅಂದರೆ ಗಾಳಿ ಏನಿರುತ್ತೋ ಜೋರಾಗಿ ಬೀಸ್ತಾ ಇರುತ್ತೆ. ಹೌಲಿಂಗ್ ಅಂದರೆ ಕೂಗೋದು ಅಥವಾ ಇಲ್ಲಿ ಜೋರಾಗಿ ಬೀಸೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಹಗಲಿನ ಸಮಯದಲ್ಲಿ ಜೋರಾದಂತಹ ಗಾಳಿ ಬೀಸ್ತಾ ಇರುತ್ತೆ. ಆ್ಯಂಡ್ ಆರ್ ಅಪ್ ಗ್ಯಾದರ್ಡ್ ನಾವು ಲೈಕ್ ಸ್ಲೀಪಿಂಗ್ ಫ್ಲವರ್ಸ್. ಅದೇ ನಿಧಾನಕ್ಕೆ ರಾತ್ರಿ ಕಳೆದಂತೆ ಅದೇನು ಮಾಡುತ್ತೆ, ನಿಧಾನಕ್ಕೆ ಬೀಸಲಿಕ್ಕೆ ಆರಂಭಿಸುತ್ತೆ, ತಂಗಾಳಿ ಬೀಸಲಿಕ್ಕೆ ಆರಂಭಿಸುತ್ತೆ. ಆ ಸಮಯದಲ್ಲಿ ಸ್ಲೀಪಿಂಗ್ ಫ್ಲವರ್ಸ್ ಅಂದರೆ ಎಲ್ಲ ಹೂಗಳು ಮಲಗಿರ್ತಾ ಇದ್ದಾವೆ. ಆರ್ ಅಪ್ ಗ್ಯಾದರ್ಡ್ ನಾವು ಲೈಕ್ ಸ್ಲೀಪಿಂಗ್ ಫ್ಲವರ್ಸ್ ಅಂದರೆ ಆ ಒಂದು ಹೂಗಳೆಲ್ಲವೂ ಕೂಡ ನಿದ್ರೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಆ ಗಾಳಿ ಜೋರಾಗಿ ಬೀಸಿ ಇದ್ದಕ್ಕಿದ್ದ ಹಾಗೆ ನಿಧಾನಕ್ಕೆ ಬೀಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿ ಅದ್ಭುತಗಳನ್ನು ಪ್ರಕೃತಿ ಯಾವಾಗಲೂ ಸೃಷ್ಟಿ ಮಾಡ್ತಾನೆ ಇರುತ್ತೆ. ಇಂತಹ ಅದ್ಭುತಗಳನ್ನು ನಾವು ನೋಡೋದನ್ನೇ ಮರೆತು ಬಿಟ್ಟಿರ್ತೇವೆ ಮತ್ತು ಅವುಗಳ ಕಡೆ ನಮ್ಮ ಗಮನವನ್ನು ಕೊಟ್ಟರೆ ಅದು ವೇಸ್ಟ್ ಆಫ್ ಎನರ್ಜಿ ಅಂತೇಳಿ ನಾವು ಥಿಂಕ್ ಮಾಡ್ತಾ ಇರ್ತೇವೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. Wordsworth's appreciation of beauty of nature highlights the moonlight reflecting on the ocean surface. ಎಸ್, ಇಲ್ಲಿ ಮೊದಲಿಗೆ ಈ ಒಂದು ಫಸ್ಟ್ ಲೈನಲ್ಲಿ ಡಿಸ್ಕಷನ್ ಮಾಡಿದಾಗೆ ಆ ಒಂದು ಮೂನ್ ಲೈಟ್, ಚಂದ್ರನ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಏನು ಓಷನ್ನಲ್ಲಿ ಅಥವಾ ಸಮುದ್ರದಲ್ಲಿ, ಅದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಯೂಸುವಲಿ ದ ವಿಂಡ್ ಬ್ಲೋಸ್ ಸ್ಟ್ರಾಂಗ್ಲಿ ಥ್ರೂ ಔಟ್ ದ ಡೇ. ಎಸ್, ಹಗಲೆಲ್ಲವೂ ಕೂಡ ಈ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ದೇ ಕಾಸ್ ಸೋ ಮಚ್ ಡಿಸ್ಕಂಫರ್ಟ್ ಫಾರ್ ಕ್ರೀಚರ್ಸ್ ಆನ್ ಅರ್ತ್. ಈ ಜೋರಾದ ಗಾಳಿಯಿಂದ ಭೂಮಿ ಮೇಲೆ ಇರತಕ್ಕಂತಹ ಅನೇಕ ಜೀವಿಗಳಿಗೆ ಡಿಸ್ಟರ್ಬೆನ್ಸ್ ಆಗಬಹುದು. ಅಟ್ ನೈಟ್ ಹವೆವರ್ ದೇ ಬಿಕಮ್ ಕಾಮ್ ಆ್ಯಂಡ್ ಕ್ವೈಟ್. ಎಸ್, ಹಾಗೆ ರಾತ್ರಿ ಕಳೆದಂತೆ ಆ ಜೋರಾಗಿ ಬೀಸಿದಂತಹ ಗಾಳಿ ರಾತ್ರಿಗೆ ಸೈಲೆಂಟ್ ಆಗುತ್ತೆ, ಕಾಮ್ ಆಗಿರುತ್ತೆ ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಫಾರ್ ಎವ್ರಿಥಿಂಗ್ ವಿ ಆರ್ ಔಟ್ ಆಫ್ ಟ್ಯೂನ್, ಇಟ್ ಮೂವ್ಸ್ ಅಸ್ ನಾಟ್. ಎಸ್ ನೋಡಿ, ಫಾರ್ ದಿಸ್ ಈ ರೀತಿ ಏನು ಪ್ರಕೃತಿಯ ಸೌಂದರ್ಯ ಇರುತ್ತೋ ಇದನ್ನು, ಫಾರ್ ಎವ್ರಿಥಿಂಗ್ ಅಂದರೆ ಇಂತಹ ಎಲ್ಲ ಘಟನೆಗಳನ್ನು ನೋಡಲಿಕ್ಕೆ ವಿ ಆರ್ ಔಟ್ ಆಫ್ ಟ್ಯೂನ್, ನಾವು ಅದರ ಕಡೆ ಗಮನವನ್ನು ಕೊಡ್ತಾ ಇಲ್ಲ, ಅದರ ಕಡೆ ನಮ್ಮ ಆಸಕ್ತಿನೇ ಇಲ್ಲ. ಇಟ್ ಮೂವ್ಸ್ ಅಸ್ ನಾಟ್. ಎಸ್, ನಮ್ಮ ಮನಸ್ಸಿನಲ್ಲಿ ಎಳ್ಳಷ್ಟೂ ಕೂಡ ಅದರ ಬಗ್ಗೆ ಆರಾಧನೆ ಅಂತಕ್ಕಂಥದ್ದು ಮೂಡ್ತಾ ಇಲ್ಲ, ಆ ಬ್ಯೂಟಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಈ ಒಂದು ಮಟೀರಿಯಲಿಸ್ಟಿಕ್ ಲೈಫಲ್ಲಿ ನಾವು ಬ್ಯುಸಿಯಾಗಿ ಹೋಗಿಬಿಟ್ಟಿದ್ದೇವೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. The poet says that people are not only moved by the beautiful scenes but also by all the other beautiful scenes. They are now in contradiction with nature. Yes, ಒಂದು ಪ್ರಕೃತಿಯ ಸೌಂದರ್ಯದಿಂದ ಸಂಪೂರ್ಣವಾಗಿ ನಾವು ವಂಚಿತರಾಗ್ತಾ ಇದ್ದೇವೆ, ನಮಗೆ ಆ ಪ್ರಕೃತಿಯ ಬ್ಯೂಟಿ ಕಾಣಿಸ್ತಾನೇ ಇಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. The poet wants to be a pagan so that he would worship nature as God and gain spiritual comfort. He wishes to be in harmony with nature. ಎಸ್, ನಮ್ಮ ಪೋಯೆಟ್ ಕಂಪ್ಲೀಟ್ ಆಗಿ ಅವರು ಒಂದು ಪ್ಯಾಗನ್ ಅಂದರೆ ಧರ್ಮವನ್ನು ಪಾಲಿಸ್ತಕ್ಕಂತಹ ವ್ಯಕ್ತಿ ನಾನು ಆಗದೆ ಇದ್ರೇನೆ ಒಳ್ಳೆಯದು, ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂತಹ ವ್ಯಕ್ತಿ ನಾನಾಗಬೇಕು. ಏನು ನಾವು ಅನೇಕ ಧರ್ಮಗಳನ್ನು ಮಾಡ್ಕೊಂಡಿದ್ದೇವೋ ಆ ಯಾವ ಧರ್ಮಕ್ಕೂ ನಾನು ಸೇರಿದವನಾಗಬಾರದು, ಕೇವಲ ಪ್ರಕೃತಿ ಅಂತಕ್ಕಂತಹ ಒಂದು ದೇವತೆ ಏನಿದ್ದಾಳೋ ಅವಳನ್ನು ಮಾತ್ರ ನಾನು ಆರಾಧಿಸಬೇಕು, ಅಂತಹ ವ್ಯಕ್ತಿ ನಾನಾಗಬೇಕು ಅಂತೇಳಿ ಪೋಯೆಟ್ ಇಲ್ಲಿ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. He appeals to God and even exclaims that he would rather be a pagan than to be out of touch with nature. ಎಸ್, ಈ ಪ್ರಕೃತಿಯಿಂದ ದೂರ ಆಗೋದರ ಬದಲಾಗಿ ತಾನೊಬ್ಬ ಪ್ಯಾಗನ್ ಆದರೆ ಒಳ್ಳೆಯದು, ಹಾಗಿದ್ರೆ ಮಾತ್ರ ಪ್ರಕೃತಿಯ ಜೊತೆ ನಾನು ಯಾವತ್ತೂ ಕೂಡ ಟಚ್ಚಲ್ಲಿ ಇರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ದಿಸ್ ವುಡ್ ಗಿವ್ ಹಿಮ್ ಜಾಯ್ ಆ್ಯಂಡ್ ಹೋಪ್. ಇದು ಏನು ಮಾಡುತ್ತೆ, ನನಗೆ ಸಂತೋಷವನ್ನು ಮತ್ತು ಭರವಸೆಯನ್ನು ನೀಡುತ್ತೆ. ಆರ್ ಅಟ್ ಲೀಸ್ಟ್ ಮೇಕ್ ಹಿಮ್ ಫೀಲ್ ಲೆಸ್ ಫಾರ್ಲಾರ್ನ್. ಎಲ್ಲ ಗೊಂದಲಗಳಿಂದ, ನೋವುಗಳಿಂದ ಮತ್ತು ಈ ಒಂದು ಮಟೀರಿಯಲಿಸ್ಟಿಕ್ ಲೈಫ್ ಏನಿದನೋ ಈ ಎಲ್ಲ ಜಂಜಟಗಳಿಂದ ನನ್ನನ್ನು ದೂರ ಇಡುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಅದರರ್ಥ ಅವರು ಈ ಒಂದು ಮಟೀರಿಯಲಿಸ್ಟಿಕ್ ಲೈಫಿಂದ ತುಂಬಾ ದೂರ ಉಳಿಬೇಕು ಅಂತಕ್ಕಂತಹ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ. In the final two lines, the poet looks out at the sea, enjoying nature long enough to see
ಟ್ರೈಟಾನ್ ಆ್ಯಂಡ್ ಪ್ರೋಟಿಯಸ್. ಈ ಟ್ರೈಟಾನ್ ಮತ್ತು ಪ್ರೋಟಿಯಸ್ ಅಂತಕ್ಕಂತಹ ಇಬ್ಬರು ದೇವತೆಗಳನ್ನು ಕೊನೆಯ 2 ಸಾಲುಗಳಲ್ಲಿ ಪೋಯೆಟ್ ನೆನಪು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅವರು ಸಮುದ್ರದ ಕಡೆ ನೋಡ್ತಾ ಇದ್ದಾರೆ. ಆ ಸಮುದ್ರದಲ್ಲಿ ಈ ಟ್ರೈಟಾನ್ ಅಂತಕ್ಕಂತಹ ದೇವತೆ ನಮ್ಮ ಪೋಯೆಟ್ಗೆ ಕಾಣಿಸ್ಕೊಳ್ತಾ ಇದ್ದಾರೆ. ದ ಸ್ಪೀಕರ್ ರೆಫರ್ಸ್ ಟು ದೀಸ್ 2 pagan gods after he first appeals to God and swears that he would rather be a pagan than alienated from nature. alienated ಅಂದರೆ ದೂರ ಇರೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿ ಪ್ರಕೃತಿಯಿಂದ ದೂರ ಇರೋದ್ರ ಬದಲಾಗಿ ನಾನು ಆ ಟ್ರೈಟಾನ್ ಮತ್ತು ಪ್ರೋಟಿಯಸ್ ಅಂತಕ್ಕಂಥ ದೇವತೆಗಳ ಥರ ಈ ಒಂದು ಪ್ರಕೃತಿಯನ್ನು ಆರಾಧಿಸಬೇಕು ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ನಮ್ಮ ಪೋಯೆಟ್ ಪ್ರಕೃತಿ ಜೊತೆನೆ ತಮ್ಮನ್ನು ತಾವು ಕಳೆದುಕೊಂಡು ಬಿಡಬೇಕು ಅಂತಕ್ಕಂತಹ ಒಂದು ಆಸೆಯನ್ನ ಈ ಪೋಯ ಮೂಲಕ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂತಕ್ಕಂತಹ ಒಂದು ಪೋಯಂನ ಸಿಂಪಲ್ ಸಮರಿ ಆಗಿದೆ. ಇದೇ ರೀತಿ ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಲೆಸನ್ಸ್ಗಳನ್ನು ನೀವು ಕಲಿಬೇಕು ಅಂದರೆ ಯಾವ ಲೆಸನ್ನನ್ನು ಕಲಿಬೇಕು ಅಂತಿರೋ ಆ ಲೆಸನ್ನ ಟೈಟಲನ್ನು ಕಾಮೆಂಟ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.